ನನ್ನ ನೆಚ್ಚಿನ ಎಲ್ಲ ಚಂದಾದಾರರಿಗೂ ದೊಡ್ಡ ದೊಡ್ಡ ನಮಸ್ಕಾರ ಕಣ್ರಿ. ಇವತ್ತಿನ ಬಹಳ ಪ್ರಮುಖವಾದಂಥ ಟಾಪಿಕ್ ನಿಮ್ಮ ಮುಂದೆ. RCB ವರ್ಸಸ್ ಡೆಲ್ಲಿ ಮ್ಯಾಚನ್ನು ನೀವೆಲ್ಲರೂ ಕೂಡ ಕಣ್ತುಂಬ ತುಂಬ್ಕೊಂಡ್ಬಿಟ್ಟಿದ್ರಿ. ಆದರೆ ಆ ಮ್ಯಾಚ್ ನಿಜವಾಗ್ಲೂ ನಮ್ಮ ಪಾಲಿಗೆ ಇತ್ತು ಅನ್ನುವಷ್ಟರಲ್ಲಿ ಎಲ್ಲವೂ ಬದಲಾಗಿ ಹೋಗಿತ್ತು. ಅಬ್ಬಬ್ಬಾ, ಆ ಸಾಲ್ಟ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟ ಕಣ್ರಿ. ಒಂದೇ ಓವರ್ನಲ್ಲಿ 30 ರನ್ ಅಂತಂದರೆ ಆತನೇನೋ ಮನುಷ್ಯನ ಅನ್ನುವಂಥ ರೀತಿ ಲೆಕ್ಕಾಚಾರಗಳು ಈಗ ಹೊರಗೆ ಕೇಳಿ ಬರ್ತಾ ಇವೆ. ಒಂದೇ ಓವರ್ನಲ್ಲಿ 30 ರನ್ಗಳನ್ನು ವ್ಯಕ್ತಿ ಗಳಿಸುವುದಕ್ಕೆ ಹೇಗೆ ಸಾಧ್ಯನಪ್ಪ? ಅಂಥ ಬಲಾಢ್ಯ ಬ್ಯಾಟ್ಸ್ಮ್ಯಾನ್ ನಮ್ಮ RCBಯ ಜೊತೆ ಇರೋದು. ಆದರೂ ಕೂಡ ನೋಡಿ, 3 ಓವರ್ನಲ್ಲಿ 56 ರನ್ ಗಳಿಸಿದಂಥ RCB ಕೊನೆಯ 20 ಓವರ್ಗೆ ಕೇವಲ ಗಳಿಸಿದ್ದು 163 ರನ್. ಅದರಲ್ಲೂ ಕೂಡ ಮತ್ತೊಬ್ಬ ದೈತ್ಯ ಬ್ಯಾಟ್ಸ್ಮನ್ ಫಿನಿಷರ್ ಟೀಮ್ ಡೇವಿಡ್ ಬಂದ ನಂತರದಲ್ಲಿ 30 ರನ್ಗಳನ್ನು 20 ಬಾಲ್ಗಳಲ್ಲಿ ಬಾಚಿ ಬಿಸಾಗಿದ್ದಕ್ಕೆ 164 ತನಕ ಹೋಯಿತು. ಮಧ್ಯಮ ಆಟಗಾರರು ಸ್ವಲ್ಪ ಚೆನ್ನಾಗಿ ಸಾಥ್ ಕೊಟ್ಟಿದ್ದರೆ ಬಹುತೇಕ ಈ ರನ್ಗಳು ಎಕ್ಸ್ಪೆಕ್ಟೆಡ್ ಇದ್ದಿದ್ದು ಬಹುಶಃ 220-230 ರನ್ ದಾಟುತ್ತೆ ಅಂತ ಎಲ್ಲರ ಊಹೆ ಆಗಿತ್ತು. ಆದರೆ ಆ ಊಹೆ ತಲೆ ಕೆಳಗಾಯಿತು. ಇರಲಿ ಸ್ನೇಹಿತರೆ, ನೋಡಿ, ಮ್ಯಾಚ್ ಸೋತಿದ್ದು ಯಾಕೆ ಅನ್ನುವಂಥ ಒಂದಷ್ಟು ಗಾಸಿಪ್ಗಳು ಈಗ ಶುರುವಾಗಿದೆ. ಸ್ನೇಹಿತರೆ, ನೆಕ್ಸ್ಟ್ ಸಿದ್ದರಾಮಯ್ಯನವರು ಈ ಒಂದು ಮ್ಯಾಚ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಈ RCB ವರ್ಸಸ್ ಡೆಲ್ಲಿ ಮ್ಯಾಚನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ನೋಡಿದ್ದಾರೆ. ಸಂಪೂರ್ಣವಾದಂಥ ಮ್ಯಾಚನ್ನು ನೋಡಿದ್ದಾರೆ. ನೋಡಿ, ಯಾವಾಗ CM ಸಿದ್ದರಾಮಯ್ಯ ಮ್ಯಾಚ್ಗೆ ನೋಡೋದಕ್ಕೆ ಹೋಗ್ತಾರೆ, ಆ ಮ್ಯಾಚ್ ಎಲ್ಲವೂ ಕೂಡ RCB ಸೋತಿದೆ ಅನ್ನುವಂಥದ್ದು ರುಜುವಾತಾಗಿದೆ ಅಂಥೇಳಿ ಸಾಕಷ್ಟು ಆರೋಪಗಳು, ಆಪಾದನೆಗಳು ಕೇಳಿ ಬರ್ತಾ ಇವೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಮ್ಯಾಚ್ ನೋಡೋದಕ್ಕೆ ಹೋಗಬಾರದು ಅಂಥೇಳಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಿನ್ನೆ CM ಸಿದ್ದರಾಮಯ್ಯ ಹಾಗೂ ಅವರ ಎಲ್ಲ ಬಾಂಧವರು ಜೊತೆಗೆ ಬಂಧು ಬಳಗ ಜೊತೆಗೆ ಬೆಂಬಲಿಗರು ಎಲ್ಲರೂ ಕೂಡ ಹೋಗಿ ಈ ಒಂದು RCB ವರ್ಸಸ್ ಡೆಲ್ಲಿ ಮ್ಯಾಚನ್ನು ನೋಡಿದ್ರು. ಸೊ ಅವರು ನೋಡಿದ್ದಕ್ಕಾಗಿಯೇ, ಅವರು ಸ್ಟೇಡಿಯಂಗೆ ಕಾಲಿಟ್ಟದಕ್ಕಾಗಿಯೇ RCB ಹೀನಾಯವಾಗಿ ಸೋತಿದೆ ಅನ್ನುವಂಥ ಆಪಾದನೆಗಳು ಕೇಳಿ ಬರ್ತಿರೋದು ನಿಜಕ್ಕೂ ಕೂಡ ಬೇಸರದ ವಿಷಯ. ಯಾಕಂತಂದರೆ ಯಾವುದೇ ಮ್ಯಾಚ್, ಯಾವುದೇ ಆಟ ಆಗಲಿ, ಅದು ಆಟಗಾರರ ಮೇಲಿರುತ್ತೆ. ಆ ಪ್ರೆಷರ್ ಎಲ್ಲವೂ ಕೂಡ ಆತನ ಕ್ಯಾಪ್ಟನ್ ಮೇಲೆ ಇರುತ್ತೆ. ಅವರು ಸರಿಯಾಗಿ ನಿಭಾಯಿಸಿಕೊಂಡು ಹೋದರೆ ಮತ್ತು ಎಲ್ಲ ಆಟಗಾರರು ಬಹಳ ಅಚ್ಚುಕಟ್ಟಾಗಿ ಆಡಿದರೆ ಮ್ಯಾಚನ್ನು ಅಥವಾ ಒಂದು ತಂಡವನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಬಹುದು. ಯಾರೋ ಒಬ್ಬರು ಕಾಲಿಟ್ಟದಕ್ಕಾಗಿ ಅಥವಾ ಯಾರೋ ಒಬ್ಬರು ಮ್ಯಾಚನ್ನು ನೋಡಿದಕ್ಕಾಗಿ ಆ ಒಂದು ತಂಡ ಸೋಲನ್ನು ಕಂಡಿತು ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಸೊ ಹಾಗಾಗಿ ದಯವಿಟ್ಟು ಅಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳೋದು ಏನಪ್ಪ ಅಂತಂದರೆ, ಈ ರೀತಿಯಾದಂಥ ಆಪಾದನೆಗಳನ್ನು ಮಾಡೋದನ್ನು ಮೊದಲು ನಿಲ್ಲಿಸಬೇಕಾಗುತ್ತೆ. ತಂಡ ಯಾವ ರೀತಿಯಾಗಿ ಕೆಲಸ ಮಾಡಬೇಕಾಗುತ್ತೆ, ತಂಡ ಯಾವ ರೀತಿಯಾಗಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ, ತಂಡ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿಕೊಂಡು ಗೆಲುವಿನ ಮುನ್ನಡೆಯನ್ನು ಸಾಧಿಸಬೇಕಾಗುತ್ತೆ. ಯಾಕಂತಂದರೆ ಈ ಬಾರಿಯ RCB ತಂಡ ಬಹುದೊಡ್ಡ ಸ್ಟ್ರಾಂಗ್ ತಂಡವಾಗಿ ಹೊರಹೊಮ್ತಾ ಇದೆ. ಅದ್ಭುತ ಆಟಗಾರರು ಇದ್ದಾರೆ. ಎಲ್ಲರೂ ಅಂದುಕೊಂಡಿದ್ರು ಮ್ಯಾನೇಜ್ಮೆಂಟ್ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಡಮ್ಮಿ ಟೀಮ್ ಅಂತ. ಆದರೆ ಅವೆಲ್ಲವನ್ನು ಮೀರಿದಂಥ ಪ್ರದರ್ಶನವನ್ನು ಕೊಡ್ತಾ ಇರೋದು. ಈಗಲೂ ಕೂಡ ಕಾಲ ಮಿಂಚಿಲ್ಲ. 5 ಆಟಗಳಲ್ಲಿ, ಅಂದರೆ 5 ಮ್ಯಾಚ್ಗಳಲ್ಲಿ ಒಟ್ಟು 3 ಗೆಲುವನ್ನು ಸಾಧಿಸಿರುವಂಥದ್ದು RCB. ಇನ್ನು 9 ಮ್ಯಾಚ್ಗಳಲ್ಲಿ 5 ಗೆದ್ದರೆ ಖಂಡಿತವಾಗ್ಲೂ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. 9 ಮ್ಯಾಚ್ಗಳಲ್ಲಿ 8 ಮ್ಯಾಚನ್ನು ಗೆದ್ದರೆ ಮೊದಲ ಅಥವಾ 2ನೇ ಸ್ಥಾನದಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಅದಾದ ನಂತರ ಗೆಲುವು ಸೋತರೆ ಮತ್ತೊಂದು ಚಾನ್ಸ್ ಸಿಗುತ್ತೆ. ಗೆದ್ದರೆ ನೇರವಾಗಿ ಫೈನಲ್ಗೆ ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಯಾರೋ ಒಬ್ಬರು ಕಾಲಿಟ್ಟಿದ್ದಕ್ಕಾಗಿ, ಯಾರೋ ಒಬ್ಬರು ಮ್ಯಾಚನ್ನು ನೋಡೋದಕ್ಕಾಗಿ, ಯಾರೋ ಒಬ್ಬ ಗಣ್ಯ ವ್ಯಕ್ತಿ ಬಂದು ಮ್ಯಾಚನ್ನು ನೋಡೋದಕ್ಕಾಗಿ ಮ್ಯಾಚ್ ಸೋಲ್ತು ಅಂತ ಹೇಳುವಂಥ, ಆಪಾದನೆ ಮಾಡುವಂಥ ಈ ವ್ಯಕ್ತಿತ್ವ ಅದಿನ್ನೆಂತಹ ವ್ಯಕ್ತಿತ್ವ ಅಂತ ನೀವೇ ಕಮೆಂಟ್ ಮುಖಾಂತರ ಉತ್ತರಿಸಿ. ಧನ್ಯವಾದಗಳು. ಇನ್ನೂ ನಮ್ಮ ಚಂದಾದಾರರು ಸಾಕಷ್ಟು ವ್ಯೂಸನ್ನು ಕೊಡ್ತಾ ಇದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ಅವರು ಸಬ್ಸ್ಕ್ರೈಬ್ ಆಗ್ತಿಲ್ಲ. ಈ ಕೂಡಲೇ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.